ಎಲ್ರಿಗೂ ನಮಸ್ಕಾರ. ಇವತ್ತು ಬೆಂಡೆಕಾಯಿಯಿಂದ ಒಂದು ಎಣ್ಣೆಗಾಯಿ ಅಂತ ಮಾಡ್ತಾಯಿದ್ದೀನಿ. ರುಚಿ ಅದ್ಭುತವಾಗಿರುತ್ತೆ. ಚಪಾತಿಗೆ, ರೊಟ್ಟಿಗೆ, ನೀವು ಲಂಚ್ ಬಾಕ್ಸ್ಗೆ ತೊಗೊಂಡು ಹೋಗಾಗಿದ್ದರೆ ತುಂಬ ಸೂಕ್ತವಾದದ್ದು. ಒಂದು ವಿಶೇಷ ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿನ ಹಾಕಿಲ್ಲ, ನೀವು ಯಾವತ್ತು ಬೇಕಾದರೂ ಇದನ್ನು ಮಾಡ್ಕೋಬೋದು. ಇಲ್ಲಿ ನಾನು 2 ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಒಂದು ಅರ್ಧ ಹುರ್ಕೊಂಡಾದಮೇಲೆ ಅದಕ್ಕೆ ದಾಲ್ಚಿನ್ನಿ ಮತ್ತು 1 ಏಲಕ್ಕಿ, 1 ಲವಂಗ ಹಾಕ್ಕೊಂಡು ಒಂದು 3ರಿಂದ 4 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಹಾಕ್ಕೋಬೋದು. ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೊಂಡು ಸ್ವಲ್ಪ ಕಲರ್ ಬರೋ ತನಕ ಮತ್ತು ಎಲ್ಲವೂ ಚೆನ್ನಾಗಿ ಗರ್ಗರಿ ಆಗೋ ತನಕ ಹುರ್ಕೊಂಡಿದ್ದೀನಿ. ಈಗ ಲಾಸ್ಟಲ್ಲಿ ನಾನು 1 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ, ಇರೋ ಬಿಸಿನೇ ಸಾಕು. ಚೆನ್ನಾಗಿ ಚಟಪಟ ಆದಮೇಲೆ ಆರಕ್ಕೆ ಬಿಡೋಣ. ಈಗ ಪೂರ್ತಿಯಾಗಿ ಹುರ್ಕೊಂಡಿದ್ದಾಗಿದೆ, ಆರಲಿ ಅದು. ಅಷ್ಟೊತ್ತಿಗೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬಿಸಿ ಆದಮೇಲೆ ಅದಕ್ಕೆ 2 ಟೊಮೆಟೊ, ಹುಳಿ ಇಲ್ಲದೆ ಇರೋದು ಜಾಮ್ ಟೊಮೆಟೊ ಅಂತೀವಲ್ಲ, ಅದನ್ನು ಚೆನ್ನಾಗಿ ತೊಳ್ಕೊಂಡು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಸ್ವಲ್ಪ ಅದರ ಅಂಚೆಲ್ಲ ಒಂದು ಕಂದು ಬಣ್ಣಕ್ಕೆ ಬರೋ ತನಕ ನೀವು ಬಾಡಿಸ್ಕೋಬೇಕು. ಈ ಥರ ಮಾಡೋದ್ರಿಂದ ಒಂದು ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಗ್ರೇವಿ ಕೂಡ ತುಂಬ ರುಚಿಯಾಗಿರುತ್ತೆ. ಈಗ ನೀರಿನ ಅಂಶ ಎಲ್ಲ ಹೊಟ್ಟೋಗಿದೆ, ಸ್ವಲ್ಪ ಅದು ಅಂಚು ಕೂಡ ಕಲರ್ ಬಂದಿದೆ. ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ, ಆರಕ್ಕೆ ಬಿಡೋಣ. ಇಲ್ಲಿ ನಾನು ಸುಮಾರು ಒಂದು 1/4 kg ಮೇಲೆ ಇರೋಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಒರೆಸ್ಕೊಂಡಿದ್ದೀನಿ. ಒಂದೇ ಥರನಾದ ಒಂದು ಬೆಂಡೆಕಾಯಿ ನೀವು ಸಣ್ಣದಾಗಿರೋದು ತೊಗೊಂಡಾಗ ತುಂಬ ಚೆನ್ನಾಗಿರುತ್ತೆ. ಎಳೆದಾಗಿರಬೇಕು. ಈ ಸೈಜಲ್ಲಿ ಇದ್ದರೆ ಚೆನ್ನಾಗಿರುತ್ತೆ. ಹ್ಯಾಂಡ್ಲ್ ಮಾಡೋಕ್ಕೆ ನಿಮ್ಮ ಒಂದು ಬಾಣಲೆನಲ್ಲಿ ಮತ್ತು ತಿನ್ನೋಕ್ಕೂ ಕೂಡ ಸರಾಗ ಆಗುತ್ತೆ. ಬೀಜ ಬಂದಿರಬಾರ್ದು. ಈಗ ಎಲ್ಲವನ್ನು ನಾನು ಹಿಂಭಾಗ ಮತ್ತು ಮುಂಭಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಹುರ್ಕೊಂಡಿದ್ವಲ್ಲ ಮಸಾಲೆ ಪದಾರ್ಥ, ಅದು ಆರಿದೆ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದನ್ನು ನುಣ್ಣಗೆ ರುಬ್ಕೋಬೇಕು. ಅದ್ರ ಜೊತೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ನಾವು ಈಗಾಗಲೇ ಟೊಮೆಟೊನ ಬಾಡಿಸಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೋತಾ ಇದ್ದೀನಿ. ನೀರು ಹಾಕೋದು ಬೇಡ, ಟೊಮೆಟೊದಲ್ಲಿ ಏನು ನೀರಿದೆ ಅಷ್ಟೇ ಸಾಕು. ಸ್ವಲ್ಪ ಗಟ್ಟಿಯಾಗಿ ಇರಲಿ ಒಂದು ಮಿಶ್ರಣ. ಈಗ ರುಬ್ಕೊಂಡಿದ್ದಾದಮೇಲೆ ಈ ರೀತಿ ಒಂದು ಹದಕ್ಕೆ ಬಂದಿದೆ ನೋಡಿ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀವಿ, ಜೊತೆಗೆ ಟೊಮೆಟೊ ಹಾಕಿದ್ದೀವಿ. ಈಗ ನಾವು ಬೆಂಡೆಕಾಯಿ ತಗೊಂಡು ನಾವು ಎಣ್ಣೆಗಾಯಿಗೆ ಹೇಗೆ ಸೀಳ್ಕೊತೀವಿ ಆ ಥರ ಮಾಡೋಗಿಲ್ಲ. ಒಂದೇ ಕಡೆ ಒಂದು ಸೀಳ್ಕೊಂಡು ಈ ಥರ ಹಗುರವಾಗಿ ಬಿಡಿಸ್ಕೋಬೇಕು. ಇಲ್ಲ ಅಂತಂದರೆ ಅದು ಪೂರ್ತಿಯಾಗಿ ಮುರಿದು ಹೋಗುತ್ತೆ. ಒಂದೇ ಕಡೆ ಸ್ವಲ್ಪ ಹಗುರವಾಗಿ ಕಟ್ ಮಾಡಿಕೊಂಡಾಗ ಅದು ಓಪನ್ ಆಗುತ್ತೆ. ಈ ಥರ ಎಲ್ಲವನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ನಾವು ರುಬ್ಕೊಂಡಿರೋ ಒಂದು ಮಿಶ್ರಣನ ಅದರಲ್ಲಿ ತುಂಬ್ಕೋಬೇಕು. ಈಗ ನಿಧಾನಕ್ಕೆ ಎಷ್ಟು ಆಗುತ್ತೋ ಅಷ್ಟು ತುಂಬಬೇಕು. ಆದಷ್ಟು ಎಳೆದಾಗಿರೋದು ತೊಗೊಂಡಾಗ ಅದರ ಬೀಜ ಕೂಡ ಬಾಯಿಗೆ ಸಿಗಲ್ಲ, ತುಂಬ ಚೆನ್ನಾಗಿರುತ್ತೆ. ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದೇ ಸೈಜಿನ ಒಂದು ಬೆಂಡೆಕಾಯಿ ತೊಗೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲವನ್ನು ನಾನು ಈಗ ಮಸಾಲೆ ತುಂಬಿ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ಗೆ 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಬಾಡಿಸ್ಕೋಬೇಕು. ಈ ಒಂದು ಒಗ್ಗರಣೆ ರೆಡಿ ಆಯಿತು. ನಿಮಗೆ ಈರುಳ್ಳಿ ಬೇಕು ಅಂತಂದರೆ ಈ ಹಂತದಲ್ಲಿ ಹಾಕ್ಕೋಬೋದು. ಈಗ ನಾನು ಮಸಾಲೆ ತುಂಬಿದ ಬೆಂಡೆಕಾಯಿನ ಇದಕ್ಕೆ ಹಾಕ್ತಾ ಇದ್ದೀನಿ. ಹಗುರವಾಗಿ ಬಾಡಿಸ್ಕೋಬೇಕು, ಯಾಕೆ ಅಂತಂದರೆ ಅದು ಮಸಾಲೆ ಹೊರಗಡೆ ಬರಬಾರ್ದು ಅಂತ. ಈಗ ಮುಚ್ಚಿ ಒಂದು 2 ನಿಮಿಷ ಬಿಟ್ಟಿದ್ದೀನಿ. ನಿಧಾನಕ್ಕೆ ಅದು ಬೇಯ್ತಾ ಇದೆ. ಅದರಲ್ಲಿರೋ ಅಂಟು ಕೂಡ ಹೊಟ್ಟೋಗುತ್ತೆ. ಆಮೇಲೆ ನಿಮಗೆ ಅದು ಕಾಣಿಸಲ್ಲ, ತುಂಬ ಚೆನ್ನಾಗಿ ಬೆಂದಿರುತ್ತೆ. ಹಾಗಾಗಿ 2 ನಿಮಿಷ ಬಿಟ್ಟಿದ್ದೀನಿ. ಬಿಸಿ ಇದೆ, ಅಷ್ಟಾದರೆ ಸಾಕು. ಇದನ್ನು ಒಂದು ಬದಿಗೆ ಈ ಥರ ಮಾಡಿಕೊಂಡು ಉಳಿದಿರೋ ಒಂದು ಮಸಾಲೆನ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದು ಕೂಡ ಈಗ ಚೆನ್ನಾಗಿ ಕುದಿಯತ್ತೆ. ಜೊತೆಗೆ ಈ ಕಡೆ ಬೆಂಡೆಕಾಯಿ ಕೂಡ ನಮಗೆ ಎಷ್ಟು ಬೇಕೋ ಅಷ್ಟು ಹದವಾಗಿ ಬೇಯುತ್ತೆ. ಮುಚ್ಚಿದ್ದೀನಿ. 1 ಅಥವಾ 2 ನಿಮಿಷ ಬಿಟ್ಟರೆ ಸಾಕು. ಸಣ್ಣ ಉರಿನಲ್ಲಿ ಮಾಡ್ಕೋಬೇಕು. ಈಗ ಹಗುರವಾಗಿ ಬೆಂಡೆಕಾಯಿನ ನಮ್ಮ ಮಸಾಲೆ ಜೊತೆ ಸೇರಿಸ್ಕೋಬೇಕು. ನಿಮಗೆ ನೀರಾಗಿ ಸ್ವಲ್ಪ ಬೇಕು ಅಂತಂದರೆ ಒಂದು ಅರ್ಧ ಕಪ್ನಷ್ಟು ನೀರನ್ನು ಬೇಕಾದರೆ ಹಾಕ್ಕೋಬೋದು. ಈಗ ಎಲ್ಲವನ್ನು ಚೆನ್ನಾಗಿ ಬೆರೆಸ್ಕೊಂಡಿದ್ದೀನಿ. ಆ ಬಿಸಿಗೆ ಚೆನ್ನಾಗಿ ಬೆಂಡೆಕಾಯಿ ಬೆಂದಿದೆ. ತುಂಬ ಮೆತ್ತಗೆ ಬೇಯಿಸೋದು ಬೇಡ, ಹಾಗಂತ ಗಟ್ಟಿನೂ ಇರೋದು ಬೇಡ, ಹದವಾಗಿ ಬೆಂದಿದೆ, ಕಾಣಿಸ್ಬೇಕು ಬೆಂಡೆಕಾಯಿ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ನಮ್ಮ ಬೆಂಡೆಕಾಯಿ ಎಣ್ಣೆಗಾಯಿ ಅತ್ಯದ್ಭುತವಾದ ಒಂದು ರುಚಿಯಾಗಿ ತಯಾರಾಗುತ್ತೆ. ಒಂದು ಸಲ ಮಾಡಿ ನೋಡಿ. ಇದನ್ನು ಸರ್ವ್ ಮಾಡ್ಕೋಬೋದು. ಇವಾಗ ಲಂಚ್ ಬಾಕ್ಸ್ಗೆ ಹೇಳಿ ಮಾಡಿಸಿರೋ ಅಂಥ ಒಂದು ರೆಸಿಪಿ. ಈರುಳ್ಳಿ ಬೇಡ,
ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.